ಅವ್ರನ್ನ ಅತ್ಯಂತ ಸಮೀಪದಿಂದ ನೋಡಿದಂಥವ್ರು ಹೇಳುವಂಥ ಅಭಿಪ್ರಾಯದ ನೆಲೆಗಟ್ಟಿನಲ್ಲ. ಮತ್ತು ಅವ್ರ ಸಮೀಪದವ್ರು ಬಂದು ಚರ್ಚೆ ಮಾಡಿದ ನೆಲೆಗಟ್ಟು ಹೇಳೋದಾದ್ರೆ ಇಲೆಕ್ಷನ್ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವ ಅನ್ನುವಂಥದ್ದು. ಬಟ್ ಈಗ ರಭಸ ಈ ರೀತಿ ನೋಡಿದ್ರೆ ಎತ್ತ ಬೇಕಾದಂತೆ ರಾಜಕೀಯ ಹೊರಡ್ಬೋದು, ಕತ್ತಿಯವ್ರುಗಳನ್ನ ಹೊರಡ್ಬೋದು. ಭಾಳ ಇನ್ನೊಂದು ಆಗಿಸುವಾಗ ಅವ್ರಿಗೆ ಏನು ಹೀರಾ ಕಡೆ ಹೋದವರು, ನಮ್ಮ ಇವ್ರ ಕಡೆ ಜೊಲ್ಲೆಯವ್ರ ಕಡೆ ಹೋದವರು, ಹೀರಾದವರು ಮಲ್ಲೆ ಮತ್ತು ಬರ್ಬೋದು. ಮರಳಿಗೂಡಿಗೆ ಅಂತೆಲ್ಲ ಮರಳಿಗೂಡಿಗೆ ಬರ್ತಾರೋ ಇನ್ನು ಅಲ್ಲೇ ಇರ್ತಾರೋ ಮತ್ತು ನೋಡೋಣ ಒಂದು 24 ವರ್ಷ ಏನೇನಾಗ್ತದೆ ಡೆವಲಪ್ಮೆಂಟ್. ಅದಕ್ಕೆ ನಾನು ದಿನನಿತ್ಯ ಅಲ್ಲಿ ಡೆವಲಪ್ಮೆಂಟ್ ಏನಾಗಲಿಕ್ಕತ್ತದ, ಇದು ಬೆಳಗಾವಿ ರಾಜಕೀಯ ಮೇಲೆ ಏನು ಪ್ರಭಾವ ಮಾಡ್ಬೋದು, ಇಲ್ಲಿ ಯಾರು ಡೊಮಿನೆಂಟ್ ಆಗ್ಬೋದು ಅನ್ನುವಂಥದ್ದು ಇಲ್ಲಿ ಮುಖ್ಯ ಪ್ರಶ್ನೆ. ಕೆಲವೊಂದಿಷ್ಟು ವಿಶ್ಲೇಷಕರು ಹೇಳ್ತಾರೆ ಇಲ್ಲ ಕಾಂಪ್ರಮೈಸ್ ಅದ್ರ ಒಳ್ಳೇದು ಅಂತೇಳಿ. ಒಳ್ಳೇದು ಹೌದು, ತಿಕ್ಕಾಟ ಇರೋದಲ್ಲ, ಚೆನ್ನಾಗಿ ಆಗ್ತದೆ. ಬಟ್ ಡೆಮೋಕ್ರಸಿ ಅಂತಂದ್ರೆ ಚುನಾವಣೆ ಆಗಿ ಆಯ್ತಪ್ಪ ಅಂತಂದ್ರೆ ಎಲ್ಲರಿಗೂ ತಮ್ಮ ಮತವನ್ನು ಹಾಕುವಂಥ ಅಧಿಕಾರ ಇರ್ತದೆ. ಈಗ ರೈತರಿಗೆ ಏನಾಗ್ತದಪ್ಪ ಅಂದ್ರೆ ತಮ್ಮ ಮತ ಹಾಕುವಂಥದ್ದು ಇರ್ತದೆ. ಯಾರೂ ಆಯ್ಕೆ ಮಾಡೋದು ಅಟ್ಲೀಸ್ಟ್ ಅವ್ರ ಅಭಿಪ್ರಾಯ ಹೇಳೋದಕ್ಕೂ ಒಂದು ಹಾಗೆ ಇರ್ತದೆ. ತಮ್ಮ ನಿರ್ದೇಶಕರಂತ ಹವಾ ಆಯ್ಕೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ರೈತರು ಸಹಿತ ತಮ್ಮ ನಿರ್ದೇಶಕರ ಸ್ಥಾನಕ್ಕೆ ತಮ್ಮವ್ರು ಯಾರೂ ನಿಲ್ಲಿಸ್ಬೋದು, ಚುನಾವಣೆ ಮಾಡ್ಬೋದು, ಏನೂ ಆಗ್ಬೋದು. ಯಾಕಂದ್ರೆ ಇಲ್ಲಿ ಮುಖ್ಯ ರೈತರಿಗೆ ಮಾತನಾಡೋ ಅವಕಾಶ ಅಥವಾ ನಿರ್ದೇಶಕ ಸ್ಥಾನಕ್ಕೆ ಬರುವಂಥ ಅವಕಾಶಗಳು ಸಿಕ್ಕರೆ ಒಳ್ಳೆಯದು. ಯಾವುದೇ ಬಡದ ಕೈಗೊಂಬೆ ಯಾರೂ ಆಗೋದು ಅವಶ್ಯಕತೆ ಇಲ್ಲ ಅನ್ನೋ ಡೆಮೋಕ್ರಸಿಯ ಒಂದು ಮಾತು. ಆದರೂ ಕಾಂಪ್ರಮೈಸ್ ಮಾಡಬೇಕಂತ ಭಾಳ ಜನ ಪ್ರಯತ್ನ ಮಾಡ್ತಾಯಿದ್ದಾರೆ. ಏನಾಗ್ತದೆ ನೋಡೋಣ, ಅದನ್ನು ಕಾಂಪ್ರಮೈಸ್ ಆಗ್ತದೋ ಏನೋ ಇಲೆಕ್ಷನ್ ಆಗ್ತದೋ ನೋಡೋಣ ಅಂತ ಹೇಳ್ತಾ, ಈಗ ಮುಂದಿನ ನಡೆ ಏನು ಪಾಟೀಲ್ ಮತ್ತು ಕತ್ತಿ ಅಂದರೆ ರಮೇಶ್ ಕತ್ತಿಯವರ ನಡೆ ಏನು, ಈ ಒಂದು ಚೆಕ್ಮೇಟಿಗೆ ಏನು ಉತ್ತರ ಕೊಡ್ಬೋದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.